ರಾಮ ಲಕ್ಷ್ಮಣ ತರ ಇರೋ ನಿಮ್ಮಿಬ್ಬರನ್ನು ಬೇರೆ ಮಾಡಕ್ಕೆ ಯಾರಿಂದನೂ ಆಗೋದಿಲ್ಲ. ನಮ್ ಕುಟುಂಬನ ಉಳಿಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ. ಅವರನ್ನ ಬೇಗ ಕಂಡಿಡಿಬೇಕು ಅಭಿ. ಹೌದಣ್ಣ, ನನ್ನ ಮೇಲಿರೋ ಕೋಪಕ್ಕೆ ರಾಕಿಗೆ ಆಕ್ಸಿಡೆಂಟ್ ಮಾಡಿದೆ ಅಂತ ಅವನು ಹೇಳಿದ್ದು ಸುಳ್ಳು. ನನಗೂ ಸೇಮ್ ಡೌಟ್ ಬಂತು ಅಖಿಲ್. ಅವನ ಬಗ್ಗೆ ಪೊಲೀಸರ ಹತ್ರ ರೀಇನ್ವೆಸ್ಟಿಗೇಷನ್ ಮಾಡಿಸ್ಬೇಕು. ಪೊಲೀಸರಲ್ಲ ರೀ, ನಾವೇ ವಿಚಾರಣೆ ಮಾಡೋಣ. ನಿಜವಾದ ಆರೋಪಿನ ಹಿಡಿಯೋಣ. ಇಲ್ಲಾಂದ್ರೆ ಅವನ್ನ ನನಗೆ ಬಿಟ್ಬಿಡಿ ಅಂತ ಪೊಲೀಸರಿಗೆ ಹೇಳೋಣ. ಅವನು ರಾಕಿಗೆ ಆಕ್ಸಿಡೆಂಟ್ ಮಾಡಿದ್ದಾನೆ, ಅವನನ್ನು ಸುಮ್ಮನೆ ಬಿಡಲೇಬಾರ್ದು. ಅದೆಲ್ಲ ನಾನು ನೋಡ್ಕೊಳ್ತೀನಿ ಅಖಿಲ್, ನೀನೋಗಿ ಫ್ರೆಶ್ ಆಗುವ. ಹೌದು ತಮ್ಮಯ್ಯ, ಹೋಗ್ ಸ್ನಾನ ಮಾಡ್ಕೊಂಡ್ ಬಾ. ಅಷ್ಟ್ರಲ್ಲಿ ಶಿವಾನಿ ನಿಂಗೆ ಇಷ್ಟ ಆಗಿರೋ ಅಡ್ಗೆ ಎಲ್ಲ ಮಾಡ್ತಾಳೆ. ಹೋಗು ಶಿವಾನಿ, ನಿನ್ ಕೈಯಾರೆ ಮಾವಂಗೆ ಅಡ್ಗೆ ಮಾಡಿ ಹಾಕು. ಬೇಕಾಗಿಲ್ಲ ದಮಯಂತಿ, ಪಾವನಿ ಅಡ್ಗೆ ಮಾಡಿದಾಳೆ. ಪರವಾಗಿಲ್ಲಮ್ಮ, ನಿನ್ ಮೊಮ್ಮಗಳು ಮತ್ತೆ ಮಾಡ್ತಾಳ್ ಬಿಡು. ಮತ್ತೆ ಯಾಕೆ ಮಾಡ್ಬೇಕು? ಪಾವನಿ ಅಡಿಗೆ ಮಾಡಿದಾಳೆ ಅಂತ ಅದಕ್ಕೆ ಹೇಳ್ತಿಲ್ವಾ? ಎಲ್ಲ ಸುಮ್ನೆ ದಂಡ ಮಾಡ್ತೀರಾ. ನಿನಗೆ ಯಾಕತ್ತೆ ಅಷ್ಟ್ ಹೊಟ್ಟೆ ಉರಿ? ನಿನಗ್ ಕೆಲ್ಸ ಮಾಡು ಅಂತ ನಾವೇನ್ ಹೇಳ್ತಿಲ್ವಲ್ಲ. ನಿಮ್ ಜಗಳ ನಿಲ್ಲಿಸ್ತೀರಾ? ಅಖಿಲ್, ಹೋಗಿ ಸ್ನಾನ ಮಾಡ್ಕೊಂಬ. ಸರಿ ಅಮ್ಮ. ಸಾರಿ ಭಾವ. ಯಾಕೆ ನಂದಿನಿ? ಭಾವ, ನಿನ್ನೆ ಬೆಳಗ್ಗೆ ಎದ್ದಿದ ತಕ್ಷಣ ನೀನ್ ನನ್ ಮುಖ ನೋಡ್ದೆ. ನಿನಗ್ ಒಳ್ಳೇದಾಗುತ್ತೆ ಅಂತ ನಾನಂದೆ, ಆದ್ರೆ ಹೀಗಾಗೋಯ್ತು. ಐ ಆಮ್ ವೆರಿ ಸಾರಿ. ಇಲ್ಲ ನಂದಿನಿ, ಯು ಡೋಂಟ್ ವರಿ. ಹೀಗಾಗೋದಕ್ಕೆ ಕಾರಣ ನೀನಲ್ಲ, ನಮಗೆ ಗೊತ್ತಿಲ್ಲದ ಶತ್ರುಗಳು. ಆದಷ್ಟು ಬೇಗ ಆ ಶತ್ರುಗಳನ್ನ ಹಿಡಿಯೋಣ. ರಾಕಿ ಆಕ್ಸಿಡೆಂಟ್ಗೆ, ಅಖಿಲ್ ಅರೆಸ್ಟ್ ಆಗಿದ್ದಕ್ಕೆ ಎಲ್ಲದಕ್ಕೂ ಶಿಕ್ಷೆ ಕೊಡ್ಸೋಣ. ಅಖಿಲ್ ಬಾ. ಮಮ್ಮಿ, ನನ್ಗಿವತ್ತು ಸ್ಕೂಲಲ್ಲಿ ಗೇಮ್ಸ್ ಕಂಡಕ್ಟ್ ಮಾಡ್ತಿದ್ದಾರೆ. ಅಂದ್ರೆ ಏನೋ ಕಿಟ್ಟು? ಮಕ್ಕಳಿಗೆ ಆಟದ ಸ್ಪರ್ಧೆ ಮಾಡ್ತಿದಾರಮ್ಮ. ನೀನು ಕೂಡ ಸ್ಕೂಲಿಗೆ ಬರ್ಬೇಕು ಮಮ್ಮಿ. ನನ್ ಪ್ರೈಸ್ ತಗೊಳ್ಳೋದನ್ನ ನೀನ್ ನೋಡ್ಬೇಕು. ಆ ರಾಕಿ ಜೊತೆ ನಾನು ಕೂಡ ಆಟದ ಸ್ಪರ್ಧೆಗೆ ಹೆಸರು ಕೊಟ್ಟಿದ್ದೀನಮ್ಮ. ಪ್ರೈಸ್ ನಂಗೆ ಬರುತ್ತೆ. ಆ ರಾಕಿ ಇರ್ಬೇಕಾದ್ರೆ ನಿನಗೆ ಹೇಗೋ ಪ್ರೈಸ್ ಬರುತ್ತೆ? ಎಲ್ಲಾ ಪ್ರೈಸು ಅಣ್ಣಂಗೆ ಬರುತ್ತೆ ಮಮ್ಮಿ. ಅಣ್ಣ ಚೆನ್ನಾಗ್ ಆಡ್ತಾನೆ ಮಮ್ಮಿ. ಯಾಕೆ ನನ್ ಮಗ ಆಟ ಆಡಲ್ವಾ? ಪ್ರೈಸ್ ಗೆಲ್ಲಲ್ವಾ? ರಾಕಿನ ಸೋಲ್ಸೋದು ಅಷ್ಟ್ ಈಸಿ ಅಲ್ಲ ಕಣೆ. ಆಟದಲ್ಲವನು ಪ್ರಳಯಾಂತಕ. ಏನಾದ್ರೂ ಆಗ್ಲಿ, ಕಿಟ್ಟುನೇ ಗೆಲ್ಬೇಕು. ಏನ್ ರಾಕಿ? ಇವತ್ತು ಸ್ಕೂಲಲ್ಲಿ ಗೇಮ್ಸ್ ಇಟ್ಟಿದಾರಂತೆ ರೀ. ರಾಕಿ ನಮ್ಮನ್ನ ಕರೀತಿದ್ದಾನೆ. ಆಫೀಸಲ್ಲಿ ತುಂಬಾನೇ ಕೆಲಸ ಇದೆ ನನಗೆ. ನಾನು ಬರೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅದನ್ನೆಲ್ಲ ನಾನು ನೋಡ್ಕೋತೀನಿ ಅಭಿ, ನೀನ್ ಸ್ಕೂಲ್ಗೆ ಹೋಗು. ಇಲ್ಲಣ್ಣ, ನೀನೊಬ್ಬನಿಗೆ ತುಂಬ ಕಷ್ಟ ಆಗುತ್ತೆ ಅದು. ಇವತ್ತು ಅಖಿಲ್ನ ಕೂಡ ಆಫೀಸಿಗೆ ಕರ್ಕೊಂಡು ಹೋಗ್ಬೇಕು. ಪರವಾಗಿಲ್ಲ ಡ್ಯಾಡಿ, ನೀವು ಆಫೀಸಿಗೆ ಹೋಗಿ. ಮಮ್ಮಿ ದೊಡ್ಡಮ್ಮ ಸ್ಕೂಲಿಗೆ ಬರ್ತಾರೆ. ನಾನ್ ಬರಕ್ಕೂ ಆಗಲ್ಲ ರಾಕಿ. ಅಜ್ಜಿಗೆ ಸ್ವಲ್ಪ ಮೈ ಹುಷಾರಿಲ್ಲ, ಮನೇಲೇ ಇರ್ಬೇಕು. ನಾನೀಗ ಹುಷಾರಾಗಿದ್ದೀನಿ ಪಾವನಿ. ರಾಕಿ ಆಸೆ ಪಡ್ತಿದ್ದಾನಲ್ಲ, ಸ್ಕೂಲ್ಗೆ ಹೋಗಿ. ಪರವಾಗಿಲ್ಲ ಅತ್ತೆ, ನೀವಿನ್ನೂ ಸುಸ್ತಾಗಿದ್ದೀರಾ. ನಿಮ್ನ ಹತ್ರ ಇದ್ದು ನೋಡ್ಕೋಬೇಕು. ಹಾಗಾದ್ರೆ ಅಮ್ಮನ ಜೊತೆ ನಾನು ಇರ್ತೀನಿ, ನೀವು ಸ್ಕೂಲ್ಗೆ ಹೋಗ್ಬಿಟ್ಟು ಬನ್ನಿ. ನೀನು ಕೂಡ ಆಫೀಸಿಗೆ ಬರಬೇಕು ಕಣೋ, ಅಭಿ ಹೇಳ್ದ. ಎಲ್ರೂ ಬಿಸಿ ಆಗಿದ್ದೀರಾ. ಹಾಗಾದ್ರೆ ಮಮ್ಮಿ, ಅಣ್ಣ, ನಾನು ಕೀರ್ತಿ ಸ್ಕೂಲಿಗೆ ಹೋಗ್ತೀವಿ. ಸರಿ. ಬೇಕಾದ್ರೆ ಅಣ್ಣ ಆಡೋದನ್ನ ಫೋಟೋ ವಿಡಿಯೋ ತೆಗೆದು ನಿಮಗೆ ಕಳಿಸ್ತೀವಿ, ನೋಡಿ ಎಂಜಾಯ್ ಮಾಡಿ. ಇಲ್ ಸ್ವಲ್ಪ ನೋಡತ್ತೆ, ನನ್ ಮಗ ಆಟದ ಸ್ಪರ್ಧೆಲ್ ಗೆಲ್ಲೋದ್ ನೋಡಿ ನಾನು ಎಂಜಾಯ್ ಮಾಡ್ಬೇಕು. ಆಗ ಹೇಗಾದ್ರೂ ಮಾಡಿ ನಾವ್ ಆ ರಾಕಿನ ಸೋಲಿಸ್ಬೇಕು. ಮೇಲಾಗಿ ವಸು ಕೂಡ ಅವನ ಜೊತೆನೆ ಇರ್ತಾಳೆ. ಹಾಗಾದ್ರೆ ವಸು ಅತ್ಗೆ ರಾಕಿ ಇಬ್ರು ಸೋಲ್ಸೋಣ. ಹಾ, ಆ ರಾಕಿನ ಸೋಲ್ಸಿ ಕಿಟ್ಟುನ ಗೆಲ್ಸೋಣ. ನನಗಿಂತ ರಾಕಿಗೆ ಜಾಸ್ತಿ ಮಾರ್ಕ್ಸ್ ಬಂದಿದೆ. ಹೋಗ್ಲಿ, ಗೇಮಲ್ಲಾದ್ರೂ ನಾನು ಅವನ ಸೋಲ್ಸ್ಬೇಕಮ್ಮ. ನಡೀರಿ, ಸ್ಕೂಲ್ ಟೈಮ್ ಆಗ್ತಿದೆ. ನಡಿ ಕಂದ. ನಡೀರಿ. ರಾಕಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಡ್ಯಾಡಿ. ಅನು, ಕೀರ್ತಿ, ಬಾಯ್. ಚೆನ್ನಾಗಿ ಆಟ ಆಡಿ.
ಅಮ್ಮ ಹೋಗಿ ಬರ್ತೀವಿ ಪಾವನಿ. ಕಿಟ್ಟುನ್ ಕರ್ಕೊಂಡು ನಾನು ಅತ್ತೆ ಸ್ಕೂಲಿಗೆ ಹೋಗ್ತಿದೀವಿ. ಶಿವಾನಿ ಮನೇಲೇ ಇದ್ದು ನಿನ್ನ ನೋಡ್ಕೋತಾಳೆ. ಸರಿ